ಶ್ರೀ ಗುರುಭ್ಯೋ ನಮಃ. 7 ಬೆಟ್ಟಗಳ ಒಡೆಯನಾದಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಶ್ರೀನಿವಾಸ ತಾನು ಅನುಗ್ರಹವನ್ನು ಜಗತ್ತಿಗೆ ಮಾಡಬೇಕು ಅನ್ನೋ ಭಾವನೆಯಿಂದಲೇ ಶ್ರೀಕೃಷ್ಣ ರೂಪದಲ್ಲಿ ಶ್ರೀಮದ್ ಭಗವದ್ಗೀತೆ ಎಂಬ ದೊಡ್ಡ ಗ್ರಂಥವನ್ನು ನಮಗೆ ಕಾಣಿಕೆಯಾಗಿ ನೀಡಿದ್ದಾನೆ. ಸಮಸ್ತ ಭಕ್ತಜನರು ಶ್ರೀಮದ್ ಭಗವದ್ಗೀತೆಯನ್ನು ಉಪಯೋಗಿಸಿಕೊಂಡು ಮೋಕ್ಷವನ್ನು ಪಡೆಯಬೇಕು. ಇದು ಭಗವಂತನ ಸಂಕಲ್ಪ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ತಿರುಮಲ ತಿರುಪತಿ ದೇವಸ್ಥಾನಗಳ ಅಂಗಸಂಸ್ಥೆಯಾದಂಥ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ, ಅದರ ಒಂದು ಭಾಗವಾದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸುವ ಅತ್ಯಂತ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಒಂದು ಶ್ರೀಮದ್ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೀಗ ಸನ್ನಿಹಿತರಾಗಿದ್ದೇವೆ. ವಿಶೇಷವಾಗಿ ಭಗವದ್ಗೀತೆಯನ್ನು ಒಂದು ಶ್ಲೋಕವನ್ನಾದರೂ ಪ್ರತಿನಿತ್ಯದಲ್ಲಿ ಪಠನ ಮಾಡಬೇಕು ಅಂತ ಗರುಡ ಪುರಾಣ ಸಾರಿ ಸಾರಿ ಹೇಳ್ತಾ ಇದೆ. ಒಂದು ಶ್ಲೋಕವಾಗದೆ ಹೋದರೆ ಶ್ಲೋಕದ ಅರ್ಧ ಭಾಗವನ್ನಾದರೂ ಓದಬೇಕು. ಇಲ್ಲ, ಭಗವದ್ಗೀತೆಯ ಶ್ಲೋಕದ ಒಂದು ಪಾದ, ಒಂದು ಅಕ್ಷರವನ್ನಾದರೂ ಓದಿದರೆ ಆವಾಗ ಯಮದೇವರು ನರಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದಿಲ್ಲ. ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನಚರ್ಚ ಅಂತ ಶಂಕರಾಚಾರ್ಯರು ಈ ಆದೇಶವನ್ನು ನೀಡ್ತಾ ಇದ್ದಾರೆ. ಸ್ವಲ್ಪ ಭಗವದ್ಗೀತೆಯ ಪಾರಾಯಣ ಪ್ರವಚನ ಮಾಡಿದರೂ ಸಾಕು. ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾಪೀತ, ಒಂದು ಕಣ ನಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಗಂಗಾ ನದಿಯ ನೀರನ್ನು ಪಾನ ಮಾಡಿದ್ದೇ ಆದರೆ ಸಕೃದಪಿ ಏನ ಮುರಾರಿ ಸಮರ್ಚ, ಒಮ್ಮೆ ಆದರೂ ಭಕ್ತಿಯಿಂದ ಭಗವಂತನ ಪಾದಗಳಿಗೆ, ಶ್ರೀನಿವಾಸ ದೇವರ ಪಾದಗಳಿಗೆ ಭಕ್ತಿಯಿಂದ ಕುಸುಮಗಳನ್ನು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ, ಇದೇ ನಾನು ನಿನಗೆ ಮಾಡುವ ಪೂಜೆ ಅಂತ ಒಮ್ಮೆ ಅರ್ಚನೆಯನ್ನು ಮಾಡಿದರೆ ಸಾಕು, ಯಮ ನಮ್ಮನ್ನು ಚರ್ಚೆ ಮಾಡೋದಿಲ್ಲ. ಅರ್ಥಾತ್ ಯಮನ ಆಲಯವಾದ ನರಕಾಲಯದ ಬಾಗಿಲನ್ನು ನಾವು ತಟ್ಟೋದಿಲ್ಲ, ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತೇವೆ ಅಂತ ಶಂಕರಾಚಾರ್ಯರು ತುಂಬ ಸರಳವಾಗಿ ಆದರೆ ಗಹನವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಭಗವದ್ಗೀತೆಯ ಪಾರಾಯಣ ಇದು ಒಂದು ಎಲ್ಲ ಪಾರಾಯಣಗಳಂತೆ ಪಾರಾಯಣ ಅಲ್ಲ. ಭಕ್ತಿ ಶ್ರದ್ಧೆಗಳಿಂದ ಗೀತೆಯ ಪಾರಾಯಣ ಪ್ರವಚನವನ್ನು ಮಾಡಬೇಕು. ಅದರಿಂದ ಉತ್ತಮವಾದ ಮೋಕ್ಷವನ್ನು ಕೂಡ ನಾವು ಪಡೆಯಬಹುದು. ಆ ಕಾರ್ಯಕ್ರಮದತ್ತ ನಾವು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮ ಮನೆಗಳಿಗೆ ಈ ಕಾರ್ಯಕ್ರಮವನ್ನು ತಲುಪಿಸ್ತಾ ಇದೆ. ಇದೀಗ ನಾವು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ 8ನೇ ಅಧ್ಯಾಯದ ಪ್ರವಚನವನ್ನು ಆರಂಭದಲ್ಲಿ ಕೇಳ್ತೇವೆ. ಅನಂತರದಲ್ಲಿ 8ನೇ ಅಧ್ಯಾಯದ ಶ್ಲೋಕಗಳನ್ನು ಕೂಡ ನಾವು ಪಠನವನ್ನು ಮಾಡಿ ಶ್ರೀನಿವಾಸನ ಪದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಬನ್ನಿ, ನಿಮ್ಮ ಪುಸ್ತಕಗಳನ್ನು ತೆಗೆದಿಟ್ಟುಕೊಳ್ಳಿ. ಇದೀಗ ನಾನು ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ. ಆ ಶ್ಲೋಕಗಳನ್ನು ತಾವು ಪಠನ ಮಾಡಬೇಕು. ಆರಂಭದಲ್ಲಿ ಗುರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ
ಆನಂದನಿಲಯಾಲಯೇ ಆನಂದನಿಲಯಾಲಯೇ. ಎಲ್ಲರೂ ಒಟ್ಟಾಗಿ ಆ ಭಗವಂತನಿಗೆ ನಡೆಸುವ ಈ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತಿ ಜಾನೇಃ ಶ್ರೀಪದ್ಮಾವತಿ ಜಾನೇಃ ಭಗವತಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣ ಅನುಗ್ರಹೇಣ ಶ್ರೀಗೋಪಾಲಕೃಷ್ಣ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಶಾರೀರಸ್ಯ ಮಾನಸಶ್ಚ ಮಾನಸಶ್ಚ ಬಲಸಿದ್ಧ್ಯರ್ಥಂ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾಸಿದ್ಧ್ಯರ್ಥಂ ಉತ್ತೀರ್ಣತಾಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣಕೌಶಲಸಿದ್ಧ್ಯರ್ಥಂ ನಿರ್ವಹಣಕೌಶಲಸಿದ್ಧ್ಯರ್ಥಂ ಸಮಸ್ತಪಾಪಕ್ಷಯಾರ್ಥಂ ಸಮಸ್ತಪಾಪಕ್ಷಯಾರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಮೋಧ್ಯಾಯಾಂತರ್ಗತ ಅಷ್ಟಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಶ್ರೀಮದ್ಭಗವದ್ಗೀತಾ ಶ್ರೀಮದ್ಭಗವದ್ಗೀತಾ ಪ್ರವಚನಶ್ರವಣಂಚ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಶ್ರೀ ಕೃಷ್ಣದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ತಜ್ಞಾನಾತ್ ಮುಚ್ಯತೇಜಸಾ ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಂ ವಶ ವಿದ್ಯಾಧೀಶ ಸತಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇದೀಗ ಭಗವದ್ಗೀತೆಯ 8ನೇ ಅಧ್ಯಾಯದ ಪ್ರವಚನವನ್ನು ಆಚಾರ್ಯರು ನಡೆಸ್ಕೊಡ್ತಾ ಇದ್ದಾರೆ. ಆ ಪ್ರವಚನವನ್ನು ಆಲಿಸೋಣ. ಅನಂತರದಲ್ಲಿ ನಮ್ಮ ಶ್ಲೋಕ ಪಾರಾಯಣವನ್ನು ಮತ್ತೆ ಮುಂದುವರಿಸೋಣ. ಬನ್ನಿ, ಶ್ರದ್ಧೆಯಿಂದ ಪ್ರವಚನವನ್ನು ಆಲಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಕಲಿಯುಗ ಪ್ರತ್ಯಕ್ಷ ದೇವನಾದ ಶ್ರೀ ವೆಂಕಟೇಶ ದೇವರ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ
8ನೇ ಅಧ್ಯಾಯವಾದಂತಹ ಅಕ್ಷರ ಬ್ರಹ್ಮಯೋಗದ ಕೆಲವು ವಿಷಯಗಳನ್ನು ನಾವು ಪ್ರಸ್ತಾವ ಮಾಡಿಕೊಳ್ತಾ ಇದ್ದೇವೆ. ಅರ್ಜುನ ಕೇಳಿದಂತಹ ಅನೇಕ ಪ್ರಶ್ನೆಗಳನ್ನು ಉತ್ತರಿಸುತ್ತಾ ಪರಮಾತ್ಮ ಒಂದು ಪ್ರಶ್ನೆಯನ್ನು ಅರ್ಜುನ ಕೇಳಿದ. ಅಧಿಯಜ್ಞ ಕಥಂ ಗೋತ್ರ ದೇಹೇಸ್ಮಿನ್ ಮಧುಸೂದನ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂಬರ ಎನ್ನುವ ನಾನೇ ಅಧಿಯಜ್ಞ ಅನ್ನುವ ವಿಷಯವನ್ನು ಪರಮಾತ್ಮ ಹೇಳಿದ. ನೀನೇ ಅಧಿಯಜ್ಞ ಹೇಗೆ ಎನ್ನುವ ವಿಷಯವನ್ನು ಪರಮಾತ್ಮ ಮುಂದೆ ಕವಿಂಪುರಾಣಂ ಎನ್ನುವ ಶ್ಲೋಕದ ಮೂಲಕವಾಗಿ ತಿಳಿಸುವನಿದ್ದಾನೆ. ಹೀಗಾಗಿ ಅಷ್ಟು ವಿಷಯಗಳನ್ನು ಹೇಳಿದ ಮೇಲೆ ಇನ್ನು ಅಧಿಭೂತ ಅನ್ನುವ ಶಬ್ದಕ್ಕೆ ಹಿಂದೆ ಪರಮಾತ್ಮ ಅಂತ ಅರ್ಥವನ್ನು ಹೇಳಿದರು. ಹಾಗೆಯೇ ಅಧಿಭೂತ ಅಂತ ಅನ್ನೋದಕ್ಕೆ ಜೀವನನ್ನು ಕೂಡ ಅಧಿಭೂತ ಅಂತ ಕರೀತಾರೆ ಅಂತ ತಿಳಿಸ್ತಾರೆ. ಯಾಕೆ ಅಂತಂದರೆ ಭೂತ ಅಂತಂದರೆ ಜಡ ಪದಾರ್ಥಗಳು, ಈ ಜಡ ಪದಾರ್ಥಗಳಕ್ಕಿಂತ ಜೀವ ಉತ್ತಮನಾಗಿದ್ದಾನೆ, ಆದ್ದರಿಂದಾಗಿ ಜೀವನನ್ನು ಕೂಡ ಅಧಿಭೂತ ಅಂತ ಕರೀತಾರೆ ಅಂತ ತಿಳಿಸಿದರು. ಆ ವಿಷಯಗಳನ್ನು ಹೇಳುವಾಗ ಇಲ್ಲಿ ಐತರೆಯ ವಾಕ್ಯವನ್ನು ಒಂದು ಹೇಳಿದರು. ಶಕಾರ ಪ್ರಾಣ ಆತ್ಮ ಇತಿ ಶ್ರುತ್ಯ ಶಕಾರಸ್ಯ ಚೇಷ್ಟಾ ಪರ್ಯಾಯ ಪ್ರಾಣವಾಚಿತ್ವಾತ್. ಜೀವನು ಚೇಷ್ಟಾರೂಪನಾಗಿದ್ದಾನೆ. ಜೀವನು ಯಾವಾಗಲೂ ಕೂಡ ಸಕ್ರಿಯನಾಗಿರ್ತಾನೆ, ಜಡದಂತೆ ನಿಷ್ಕ್ರಿಯನಾಗಿರೋದಿಲ್ಲ. ಹೀಗಾಗಿ ಆ ಜೀವನ ವಿಷಯಕವಾಗಿ ಹೇಳ್ತಾ ಜೀವನನ್ನು ಪ್ರಾಣ ಆತ್ಮ ಅಂತ ಕರೆದರು. ಪ್ರಾಣ ಆತ್ಮ ಅಂತ ಕರೆದರು. ಆತ್ಮ ಶಬ್ದವನ್ನು ಹೇಳುವಾಗ ಹೀಗೆ ಹೇಳ್ತಾರೆ, ಯಚ್ಚಾಪ್ನೋತಿ ಯದಾದತ್ತೆ ಯದತ್ತಿ ವಿಷಯಾನಿಹ ಯಚ್ಛಾಸ್ಯ ಸಂತತೋ ಭಾವ ಆತ್ಮೇಯತೆ ಚ ಭಣ್ಯತೆ. ಅಂದರೆ ಆತ್ಮಶಬ್ದದಿಂದ ಪ್ರಧಾನ ವಾಚ್ಯನಾದವನು ಪರಮಾತ್ಮನೇ. ಆತ್ಮಶಬ್ದದಿಂದ ಅಂದರೆ ಅನೇಕ ಸ್ತೋತ್ರಗಳಲ್ಲಿ ಅನೇಕ ವೇದದ ಮಂತ್ರಗಳಲ್ಲೂ ಕೂಡ ಪರಮಾತ್ಮನನ್ನು ಆತ್ಮ ಅಂತ ಕರೀತಾರೆ. ಈ ಆತ್ಮಶಬ್ದವನ್ನು ಪರಮಾತ್ಮನಲ್ಲೇ ನಾವು ಹೆಚ್ಚಾಗಿ ಉಪಾಸನೆ ಮಾಡಬೇಕು. ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಸುರೇಶ್ವರೈಹಿ ಅಂತ ಹೇಳ್ತಾರೆ. ಸತ್ ಚಿತ್ ಆತ್ಮ ಎನ್ನುವುದಾಗಿ ಕೂಡ ಪರಮಾತ್ಮನನ್ನು ನಾವು ಪ್ರತಿ ದಿವಸವೂ ಕೂಡ ಉಪಾಸನೆ ಮಾಡಬೇಕು ಎನ್ನುವ ಹೇಳುವಂತಹ 3 ರೂಪಗಳು ಸತ್ ಚಿತ್ ಆತ್ಮ. ಆ ಪರಮಾತ್ಮನನ್ನು ಆತ್ಮ ಅಂತ ಯಾಕೆ ಕರೀತಾರೆ ಅಂತಂದರೆ ಯಚ್ಚಾಪ್ನೋತಿ ವ್ಯಾಪ್ತೋ ಭೂತ್ವಾ ಸರ್ವಂ ಆಪ್ನೋತಿ. ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ, ಎಲ್ಲ ಕಡೆಗೂ ವ್ಯಾಪ್ತನಾಗಿ ಎಲ್ಲವನ್ನೂ ಪಡೀತಾನೆ ಪರಮಾತ್ಮ. ಹೀಗಾಗಿ ಪರಮಾತ್ಮನನ್ನು ಆತ್ಮ ಅಂತ ಕರೀತಾರೆ. ಹಾಗೇನೆ ಯದಾದತ್ತೆ ಸ್ವೀಕರೋತಿ ಸರ್ವಾನ್ ಸ್ವಸೇವಕತ್ವೇನ ಸ್ವೀಕರೋತಿ. ಪರಮಾತ್ಮ ಏನು ಮಾಡ್ತಾನೆ, ಪರಮಾತ್ಮನಲ್ಲಿರುವಂತಹ ಒಂದು ದೊಡ್ಡ ಗುಣವನ್ನು ಯದಾದತ್ತೆ ಅಂತ ತಿಳಿಸ್ತಾರೆ. ಅಂದರೆ ಪರಮಾತ್ಮ ಜೀವರನ್ನು ತನ್ನ ಸೇವಕರು ಅಂತ ಭಾವಿಸ್ತಾನೆ. ಪರಮಾತ್ಮ ತನ್ನ ಸೇವಕರು ಅಂತ ಭಾವಿಸಿ ತನ್ನ ಹತ್ರ ಇಟ್ಕೊಳ್ತಾನೆ. ಅದೇನು ದೊಡ್ಡ ಗುಣ ಅಂತ ಅನಿಸೋದಿಲ್ಲ ಅಂತ ನಮ್ಮ ಒಂದು ವಾದ ಶುರುವಾಗುತ್ತೆ. ಯಾಕೆ ಅಂತಂದರೆ ಈಗಿನ ಜಗತ್ತಿನಲ್ಲೂ ಕೂಡ ಎಷ್ಟೋ ಜನ ನೋಡ್ತಾ ಇದ್ದೇವೆ, ಅವರು ಕೂಡ ತಮ್ಮ ಹತ್ತಿರ ಅನೇಕ ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ. ಅಂದಮೇಲೆ ಪರಮಾತ್ಮನು ನಮ್ಮನ್ನು ತನ್ನ ಮನೆಯಲ್ಲಿ ಕೆಲಸದವನಾಗಿ ಇಟ್ಟುಕೊಂಡ ಅಂತ ನಮಗೆ ಭಾವನೆ ಎನಿಸಬಹುದು. ದೇವರ ಮನೆಯಲ್ಲಿ ಯಾರು ಕೆಲಸದವರು ಅಂತಂದರೆ ರಮಾ ಬ್ರಹ್ಮಾದಿ ದೇವತೆಗಳಿಂದ ಆರಂಭಿಸಿ ಎಲ್ಲರೂ ಕೂಡ ಪರಮಾತ್ಮನ ಬ್ರಹ್ಮಾಂಡ ಮಾಧ್ಯ ಪುಮಾನ್, ಇಡೀ ಜಗತ್ತು ಕೂಡ ಪರಮಾತ್ಮ ತನ್ನ ಪರಿವಾರ ಅಂತ ಭಾವಿಸ್ತಾನೆ ಅಂತ ತಿಳಿತೀವಿ. ಎಷ್ಟು ವಿಲಕ್ಷಣ ಅಂತಂದರೆ ಲೋಕದಲ್ಲಿರುವಂತಹ ಯಜಮಾನರಿಗೂ ಇಡೀ ಜಗತ್ತಿಗೆ ಯಜಮಾನನಾದಂತಹ ಪರಮಾತ್ಮನಿಗೂ ಏನು ವೈಲಕ್ಷಣ್ಯ ಅಂತಂದರೆ, ನಾವು ಇಲ್ಲದಿದ್ದರೂ ಕೂಡ ಪರಮಾತ್ಮ ತಾನೇ ಸೃಷ್ಟಿಯನ್ನು ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ ಅಂತನ್ನುವ ಸ್ತೋತ್ರದಲ್ಲೂ ಹೇಳ್ತಾರೆ. ನೀನಿಲ್ಲದೇನೆ ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಲಕ್ಷ್ಮೀದೇವಿನ ಸ್ತೋತ್ರ ಮಾಡಿದ್ದೇನು ಅಂತಂದರೆ ನೀನಿಲ್ಲದೇನೆ ಸೃಷ್ಟಿ ಮಾಡಿಬಿಟ್ಟ, ಯಾಕೆಂದರೆ ನಿನ್ನಲ್ಲಿ ಮಕ್ಕಳನ್ನು ಪಡೆದರೆ ನಿನ್ನ ಚೊಕ್ಕತನ ಹೋಗ್ತದೆ ಅಂತ ಹೇಳಿ. ವಾಸ್ತವಿಕವಾಗಿ ಅದರಲ್ಲಿ ಹೇಳಿದ್ದ ವಿಷಯ ಏನು ಅಂತಂದರೆ ನೀನಿಲ್ಲದಿದ್ದರೂ ಕೂಡ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಆದರೆ ನಿನ್ನ ಒಂದು ವಿಶಿಷ್ಟವಾದಂತಹ ಯೋಗ್ಯತೆಯನ್ನು ತೋರಿಸುವುದಕ್ಕಾಗಿ ಮಾತ್ರ ಪರಮಾತ್ಮ ನಿನ್ನನ್ನು ತನ್ನ ಹತ್ತಿರದಲ್ಲಿ ಇಟ್ಕೊಂಡು ತಾನು ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಲೌಕಿಕದಲ್ಲಿ ನಮ್ಮ ಮನೆಗೆ ಒಂದು ಹೊತ್ತು ಕೆಲಸದವರು ಬರದೇ ಇದ್ದರೆ ಸಾಕು, ಮನೆಯಲ್ಲಿ 3ನೇ ಯುದ್ಧ ಶುರುವಾಗ್ಬಿಡುತ್ತೆ. ನೀನು ಮಾಡು ನಾನು ಮಾಡು ಅಂತ ಹೇಳಿ. ಅಂದರೆ ಲೌಕಿಕವಾದಂತಹ ಕೆಲಸದವರಿಗೂ ಪರಮಾತ್ಮನ ಮನೆಯಲ್ಲಿರುವಂತಹ ಕೆಲಸದವರಿಗೂ ಇದೇ ದೊಡ್ಡದಾದಂತಹ ವೈಲಕ್ಷಣ್ಯ. ಪರಮಾತ್ಮನ ಮನೆಯಲ್ಲಿ ತಾನೇ ಕೆಲಸದವನಾಗ್ತಾನೆ ಪರಮಾತ್ಮ, ತಾನೇ ಸೇವಕರ ಸೇವೆಯನ್ನು ಮಾಡ್ತಾನೆ ಪರಮಾತ್ಮ. ತನಗೆ ಬೇರೆ ಸೇವಕರ ಅವಶ್ಯಕತೆ ಎನ್ನುವುದು ಪರಮಾತ್ಮನಿಗೆ ಸರ್ವಥಾ ಇಲ್ಲ. ನಮಗೆ ನಮ್ಮ ಸೇವಕರ ಅವಶ್ಯಕತೆ ತುಂಬ ಇದೆ. ನಾವು ನಮ್ಮ ಸೇವಕರ ಅಧೀನರಾಗಿದ್ದೇವೆ. ಹೆಸರಿಗೆ ಸೇವಕರು, ಒಂದು ರೀತಿಯಿಂದ ನೋಡ್ರೆ ಅವರೇ ಯಜಮಾನರು. ಅವರು ಬರದೇ ಹೊತ್ತು ಮನೆ ನಡೆಯೋದಿಲ್ಲ. ಪರಮಾತ್ಮನ ಮನೆಯಲ್ಲಿ ಹಾಗಿಲ್ಲ. ಪರಮಾತ್ಮ
ತಾನೇ ಸೇವಕನಾಗ್ತಾನೆ, ತಾನೇ ಯಜಮಾನನಾಗ್ತಾನೆ, ತಾನೇ ಭೋಜ್ಯ ಪದಾರ್ಥ, ತಾನೇ ಭೋಗವನ್ನು ಮಾಡುವ ಪದಾರ್ಥ. ಹೀಗೆ ಪ್ರತಿಯೊಂದು ಕೂಡ ಪರಮಾತ್ಮ. ಇದನ್ನೇ ಹೇಳ್ತಾರೆ, ಯಚ್ಚಾಪ್ನೋತಿ ಯದಾದತ್ತೆ, ಏನನ್ನು ಸ್ವೀಕರಿಸುತ್ತಾನೋ. ನಿರಪೇಕ್ಷನಾಗಿ ಪರಮಾತ್ಮ ಎಲ್ಲರನ್ನೂ ಕೂಡ ಸ್ವೀಕರಿಸ್ತಾನೆ. ಹಾಗೆ ಅಂತಹ ಪರಮಾತ್ಮ ಯದತ್ತಿ ವಿಷಯಾನಿಹ, ಎಲ್ಲ ಕಡೆಗೂ ಇದ್ದು ಪರಮಾತ್ಮ ಎಲ್ಲ ವಿಷಯಗಳನ್ನು ಯಾವಾಗಲೂ ಭೋಗ ಮಾಡ್ತಾನೆ. ಯಚ್ಚಾಸ್ಯ ಸಂತತೋ ಭಾವ, ಯಾವನ ಭಾವನೆಗಳು ಏಕಪ್ರಕಾರವಾಗಿರ್ತವೆ. ಏಕಪ್ರಕಾರ ಅಂದರೆ ಅರ್ಥ ಏನು? ಅದು ನೀರು ಬರ್ತಾನೇ ಇರ್ತದೆ. ಗಂಗೆಯಲ್ಲಿ ನೀರು ಬರ್ತಾನೇ ಇದೆ. ಒಂದು ಸಲ ಪ್ರವಾಹ ಹೆಚ್ಚಾಗತ್ತೆ, ಒಂದು ಸಲ ಪ್ರವಾಹ ಕಡಿಮೆ ಆಗತ್ತೆ. ಗಂಗೆಯಲ್ಲಿ ಪ್ರವಾಹ ನಿಂತಿಲ್ಲ. ಪ್ರವಾಹ ಹೇಗೆ ಅನಾದಿಯಾಗಿದೆಯೋ ಹಾಗೆಯೇ ಪರಮಾತ್ಮನೆಲ್ಲ ಭಾವನೆಗಳು ಕೂಡ ಸಂತತವಾಗಿರ್ತವೆ. ಹೇಗೆ ಸಾಂತತ್ಯ? ಅದರಲ್ಲಿರುವ ಸಾಂತತ್ಯವನ್ನು ಹೇಗೆ ತಿಳಿಯಬೇಕು ಅಂತಂದರೆ, ಅವನವನ ಯೋಗ್ಯತಾನುಸಾರವಾಗಿ ಅವರವರಿಗೆ ಪುಣ್ಯ ಪಾಪಗಳನ್ನು ತದ್ವಾರ ಸುಖ ದುಃಖಗಳನ್ನು ನೀಡುವುದೇ ಪರಮಾತ್ಮನ ಸಂತತೋ ಭಾವ. ಮತ್ತು ಯಾರೋ ಪರಮಾತ್ಮನನ್ನು ಸ್ತೋತ್ರ ಮಾಡಿದ ತಕ್ಷಣ ಪರಮಾತ್ಮ ತಾನು ಸ್ವಲ್ಪ ಉಬ್ಬಿಬಿಟ್ಟ ಅಂತ ಸರ್ವಥಾ ಇಲ್ಲ. ಯಾರೋ ಪರಮಾತ್ಮನನ್ನು ಬೈದು ಕೂಡ ದೂಷಣೆ ಮಾಡಿದ ಕೂಡ ಆ ದೂಷಣೆಯಿಂದ ಪರಮಾತ್ಮ ತಾನು ಬೇಸರಗೊಂಡ ಸರ್ವಥಾ ಇಲ್ಲ. ಯಾಕೆ? ಯಚ್ಚಾಸ್ಯ ಸಂತತೋ ಭಾವ, ಯಾವಾಗಲೂ ಕೂಡ ಏಕಪ್ರಕಾರವಾದಂತಹ ಭಾವನೆಗಳನ್ನು ಹೊಂದಿರ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಆತ್ಮ ಅಂತ ಕರೀತಾರೆ ಪರಮಾತ್ಮನನ್ನು. ಇಂತಹ ಆತ್ಮನ ಯಾವನಿದ್ದಾನೋ ಪರಮಾತ್ಮ, ಅವನನ್ನೇ ಪ್ರಾಣ ಅಂತ ಕರೀತಾರೆ. ಪರಮಾತ್ಮನನ್ನೇ ಪ್ರಾಣ ಅಂತ ಕರೀತಾರೆ. ಯಾಕೆ? ಚೇಷ್ಟಯತಿ ವರ್ತಯತಿ ಚ, ಪರಮಾತ್ಮನನ್ನು ತಾನು ಅವನವರ ಕೆಲಸಗಳಲ್ಲಿ ಅವರವರ ದ್ವಾರ ಕೆಲಸಗಳನ್ನು ಮಾಡಿಸ್ತಾನೆ ಪರಮಾತ್ಮ. ಹಾಗೇನೆ ತನ್ನ ಜೀವನದಲ್ಲಿ ಮುಂದೆ ವರಿಸ್ತಾನೆ ಪರಮಾತ್ಮ. ಹೀಗಾಗಿ ಪರಮಾತ್ಮನನ್ನು ಪ್ರಾಣ ಅಂತ ಕರೀತಾರೆ. ಇಂತಹ ಪರಮಾತ್ಮನನ್ನು ಅಂದರೆ ಅಧಿದೇವತೆ ಅಂತನೋ ಅಧಿಭೂತ ಅಧಿದೈವ ಅಂತನೋ ಶಬ್ದಕ್ಕೆ ಅಧಿದೈವ ಅಂತನ್ನೋದಕ್ಕೆ ಪರಮಾತ್ಮ ಬಿಟ್ಟರೆ ಬೇರೆ ದಿಕ್ಕಿಲ್ಲ. ಹಾಗೇನೆ ಅಧಿಭೂತ ಅಂತನ್ನೋದಕ್ಕೆ ಜೀವನನ್ನು ಕರೆದ್ರು ಅಂತ ವಿಷಯವನ್ನು ಇಲ್ಲಿ ತಿಳಿಸ್ತಾ, ಇನ್ನು ಅಧಿದೈವತ ಅಂತ ಅನ್ನೋದಕ್ಕೆ ಹೇಳಿದ್ದಾರೆ. ಅಧಿದೈವತ ಅಂತ ಅನ್ನೋದಕ್ಕೆ ಇಷ್ಟವರೆಗೂ ಕೂಡ ಪರಮಾತ್ಮನೇ ಹೇಳಿದ. ಅಧಿದೈವೋ ಹಮೇವಾತ್ರ ಅಂತ ಹೇಳಿದ ಪರಮಾತ್ಮ, ನಾನು ಮಾತ್ರ ಅಧಿದೈವತೆ ಅಂತ ಹೇಳಿದ. ವ್ಯಾಖ್ಯಾನಕಾರರು ಹೇಳ್ತಾರೆ, ಅಧಿದೈವತೆ ಶಬ್ದದಿಂದ ಲಕ್ಷ್ಮೀದೇವಿಯೂ ವಾಚ್ಯಳಾಗಿದ್ದಾಳೆ. ಹೇಗೆ ಲಕ್ಷ್ಮೀದೇವಿ ಹೇಳಿಕ್ಕಾಗ್ತದೆ ಅಂತಂದರೆ, ಪುರುಪ್ರಾಣತ್ವ ಹೇತುನ ಪುರುಷ ಶಬ್ದಿತ ರಮಾ ಅಪಿ ಅಧಿದೈವತಂ, ಲಕ್ಷ್ಮೀದೇವಿಯನ್ನು ಕೂಡ ಅಧಿದೈವತ ಅಂತ ಕರೀತಾರೆ. ಯಾಕೆ? ಹೇಗೆ? ದೈವತ ಶಬ್ದಿತ ವಿಷ್ಣು ಅಧಿಕೋಹ ಯಸ್ಯಾಹ ಸಾ ಇತಿ ವ್ಯುತ್ಪತ್ತೇ, ತನ್ನಕ್ಕಿಂತ ಒಬ್ಬನೇ ದೇವ ಮೇಲೆ. ದೈವತಃ ಅಧಿ ಯಸ್ಯಾಹ ಸ, ಯಾವಳಕ್ಕಿಂತ ದೇವರು ಮಾತ್ರ ಉತ್ತಮನಾಗಿದ್ದಾನೋ. ನಮಗಿಂತ ಉತ್ತಮರು ಕೋಟಿ ಕೋಟಿ ಅನಂತ ಜನ ಇದ್ದಾರೆ. ನಮಗಿಂತ ಉತ್ತಮರು ಕೋಟಿ ಕೋಟಿ ಅನಂತ ಜನ ಇದ್ದಾರೆ. ಆದರೆ ಲಕ್ಷ್ಮೀದೇವಿಗಿಂತ ಉತ್ತಮನಾದವನು ವಿಷ್ಣು ಒಬ್ಬನೇ, ದೇವನೊಬ್ಬನೇ ಅಂತ ಹೇಳ್ತಾರೆ. ಯಾಕೆ ದೇವ ಶಬ್ದವನ್ನು ಬಹಳ ಪ್ರಯೋಗ ಮಾಡ್ತಾರೆ? ಯಾಕೆಂದರೆ ಕ್ರೀಡಾದಿಗುಣ ವಿಶಿಷ್ಟ ಎನ್ನುವ ವಿಷಯವನ್ನು ಹೇಳುವಾಗ ದೇವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ದೇವ ಶಬ್ದದಿಂದ ವಿಷ್ಣುವನ್ನು ಪರಮಾತ್ಮನನ್ನು ಮಾತ್ರ ತೆಗೆದುಕೊಳ್ಳಬೇಕು. ಹೇಗೆ? ಸೂತ್ರ ಅಂತ ಶಬ್ದ ಹೇಳಿದಾಗ ನಿರುಪಪದ ಸೂತ್ರದಿಂದ ಬ್ರಹ್ಮಸೂತ್ರಗಳನ್ನೇ ಹೇಗೆ ತೆಗೆದುಕೊಳ್ತೇವೆಯೋ, ವ್ಯಾಸ ಅಂತ ಶಬ್ದವನ್ನು ಹೇಳಿದಾಗ ಆ ನಿರುಪಪದ ವ್ಯಾಸ ಶಬ್ದದಿಂದ ವೇದವ್ಯಾಸರು, ಯಾರಾದರೆ ಸತ್ಯವತಿ ಸುತನಾಗಿದ್ದಾನೋ ಅವರನ್ನೇ ಹೇಗೆ ತೆಗೆದುಕೊಳ್ತೇವೆಯೋ, ಹಾಗೆ ದೇವ ಶಬ್ದ ಹಿಂದೆ ಮುಂದೆ ಯಾವ ಶಬ್ದಗಳನ್ನು ಹೇಳದೇನೆ ಕೇವಲ ದೇವ ಅಂತ ಶಬ್ದವನ್ನು ಹೇಳಿದಾಗ ಪರಮಾತ್ಮನನ್ನು ಮಾತ್ರ ತೆಗೆದುಕೊಳ್ಳಬೇಕು. ಅದಕ್ಕಾಗಿ ಹೇಳ್ತಾರೆ, ದೇವಃ ಅಧಿ ಯಸ್ಯಾಹ ಸಾ, ದೇವಃ ಅಧಿ, ದೇವಃ ಕ್ರೀಡಾದಿಗುಣ ವಿಶಿಷ್ಟನಾದಂತಹ ವಿಷ್ಣುವೊಬ್ಬನೇ ಅಧಿ, ಯಾವಳಿಗೆ ಉತ್ತಮನಾಗಿದ್ದಾನೋ, ಬೇರೆ ಯಾರೂ ಕೂಡ ಇವಳಕ್ಕಿಂತ ಉತ್ತಮರಿಲ್ಲವೋ. ಒಂದು ರೀತಿಯಿಂದ ನೋಡಿದರೆ ಅಧಿದೈವತ ಅಂಥೇಳಿ ಲಕ್ಷ್ಮೀದೇವಿಯನ್ನು ಹೊಗಳಿದಂತೆ ಅನಿಸ್ತದೆ. ಆದರೆ ಲಕ್ಷ್ಮೀದೇವಿಯನ್ನು ಹೊಗಳ್ತಾ ಇಲ್ಲ ಇಲ್ಲಿ. ಲಕ್ಷ್ಮೀದೇವಿಗಿಂತ ಉತ್ತಮ ಪರಮಾತ್ಮ ಅನ್ನೋ ವಿಷಯವನ್ನು ಅಧಿದೈವತ ಶಬ್ದದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ದೇವತ ಶಬ್ದಿತಃ ವಿಷ್ಣು ಅಧಿಕಃ ಯಸ್ಯಾಹ ಸಾ ಅನ್ನುವ ವ್ಯುತ್ಪತ್ತಿಯಿಂದಲೂ ಕೂಡ ನಾವು ಲಕ್ಷ್ಮೀದೇವಿಯನ್ನು ಕೂಡ ಅಧಿದೈವತೆ ಅಂತ ನಾವು ತಿಳಿಯಬಹುದು ಅಂತ ಈ ಶ್ಲೋಕದ ಮೂಲಕವಾಗಿ, ಅಂದರೆ 4ನೇ ಶ್ಲೋಕ, ಅಧಿಭೂತಂ ಕ್ಷರೋಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂಬರ ಎನ್ನುವ ಶ್ಲೋಕದಲ್ಲಿ ಪರಮಾತ್ಮ 3 ಪ್ರಶ್ನೆಗಳಿಗೆ ತಾನು ಉತ್ತರವನ್ನು ನೀಡಿದ. ಉತ್ತರವನ್ನು ನೀಡಿದ ಮೇಲೆ ಕೊನೆ ಪ್ರಶ್ನೆಯನ್ನು ಮಾಡಿದ ಅರ್ಜುನ. ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ,
ಪರಮಾತ್ಮ ಜೀವನು ತನ್ನ ಶರೀರವನ್ನು ಬಿಡುವಾಗ ತನ್ನ ಕೊನೆಯ ಶರೀರ ಇನ್ನು ಮೋಕ್ಷಕ್ಕೆ ಹೋಗಬೇಕು ಎನ್ನುವ ಅಥವಾ ಮೋಕ್ಷಕ್ಕೆ ಹೋಗಬೇಕೆಂಬ ಇಚ್ಛೆ ಉಳ್ಳಂತಹ ಜೀವನಿಂದ ನೀನು ಹೇಗೆ ತಿಳಿಯಲ್ಪಡುವಿ, ಜೀವನಿಂದ ಹೇಗೆ ತಿಳಿಯಬೇಕು, ನಿಯತಾತ್ಮಭಿಹಿ ತಮ್ಮ ಇಂದ್ರಿಯಗಳ ಮೇಲೆ ನಿಗ್ರಹ ಇರುವಂತಹ ಜೀವ ನಿನ್ನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಪರಮಾತ್ಮ ಉತ್ತರವನ್ನು ನೀಡ್ತಾ ಅಂತಕಾಲೇ ಚ ಕಿಮರ್ಥಂ ಸ್ಮರ್ತವ್ಯ ಅಸಿ ಇತಿ ಪ್ರಶ್ನಸ್ಯ ಉತ್ತರಮಾಹ. ಯಾಕೆ ದೇವರನ್ನು ಯಾಕೆ ಸ್ಮರಣೆ ಮಾಡಬೇಕು ಅಂತ ಮೊದಲನೇ ಪ್ರಶ್ನೆ. ದೇವರನ್ನೇ ಹೇಗೆ ಸ್ಮರಣೆ ಮಾಡಬೇಕು ಅಂತನ್ನುವ ಆಮೇಲೆ ಮೊದಲಿಗೆ ದೇವರನ್ನೇ ಯಾಕೆ ಸ್ಮರಣೆ ಮಾಡಬೇಕು ಅಂತನ್ನುವ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಪರಮಾತ್ಮ ಹೇಳ್ತಾನೆ 5ನೇ ಶ್ಲೋಕವನ್ನು, ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅರ್ಜುನ, ಯಾವನಾದರೆ ಅಂತಕಾಲೇ ಮೃತಿಕಾಲೇ ಮಾಮೇವ ಸ್ಮರನ್ ಕಲೇವರಂ ದೇಹಂ ತ್ಯಕ್ತ್ವಾ ಯಃ ಪ್ರಯಾತಿ, ಮರಣಕಾಲದಲ್ಲಿ ತಾನು ಶರೀರವನ್ನು ಬಿಡುವಂತಹ ಸಂದರ್ಭದಲ್ಲಿ ಯಾವನು ತನ್ನ ಶರೀರವನ್ನು ಬಿಡುವಾಗ ನನ್ನನ್ನು ಸ್ಮರಿಸುತ್ತಾನೋ ಅವನೇನಾಗ್ತಾನೆ, ಸಹ ಮದ್ಭಾವಂ ಪ್ರಯಾತಿ. ಮಯಿ ಮದ್ಭಾವಂ ಅಂತನ್ನೋದಕ್ಕೆ ಹೀಗೆ ಹೇಳ್ತಾರೆ, ನಿರ್ದುಃಖ ನಿರತಿಶಯ ಆನಂದಾನುಭವಾತ್ಮಿಕಾಂ ಸತಾಂ ಯಾತಿ. ಯಾವ ದುಃಖವೂ ಇಲ್ಲದಿರುವಂತಹ ಬಹಳವಾದಂತಹ ಆನಂದದಿಂದ ಕೂಡಿದಂತಹ ಉತ್ತಮವಾದಂತಹ ಗತಿಯನ್ನು ಪಡಿತಾನೆ. ದೇವರು ಕೊಡ್ತಾನೋ ಇಲ್ಲೋ, ನಾನು ಸ್ಮರಣೆ ಮಾಡಿದೆ ನನಗೆ ಸಿಗಲಿಲ್ಲ ಅಂತನ್ನುವ ಸಂದೇಹವೇ ಬೇಡ. ಅದನ್ನು ಹೇಳ್ತಾನೆ ಪರಮಾತ್ಮ, ಯಾತಿ ನಾಸ್ತ್ಯತ್ರ ಸಂಶಯ. ಎಲ್ಲರೂ ಕೂಡ ಹೊಂದುತ್ತಾರೆ. ಯಾರು ಶರೀರವನ್ನು ಬಿಡುವಾಗ ಅಂದರೆ ಮರಣಕಾಲದಲ್ಲಿ ದೇವರನ್ನು ಸ್ಮರಿಸುತ್ತಾರೋ ಅವರಿಗೆ ಅವಶ್ಯವಾಗಿ ಪರಮಾತ್ಮನ ಗತಿ ಅಂದರೆ ಮೋಕ್ಷ ಅವಶ್ಯವಾಗಿ ಸಿಕ್ಕೇ ಸಿಗ್ತದೆ. ನಿರ್ದುಃಖ ನಿರತಿಶಯ ಆನಂದಾಭಿವ್ಯಕ್ತ ರೂಪ ಮದ್ಭಾವ ಪ್ರಾಪ್ತ್ಯರ್ಥಂ ಮತ್ಸ್ಮರಣಂ ಅಂತಕಾಲೇ ಕಾರ್ಯಂ. ನಿರ್ದುಃಖವಾದಂತಹ ನಿರತಿಶಯವಾದಂತಹ ಆನಂದಾಭಿವ್ಯಕ್ತಿ ರೂಪವಾದಂತಹ ನನ್ನ ಭಾವ ಅಂದರೆ ಮೋಕ್ಷವನ್ನು ಪಡೆಯುವುದಕ್ಕಾಗಿ ನನ್ನ ಸ್ಮರಣೆಯನ್ನು ಅಂತ್ಯಕಾಲದಲ್ಲಿ ಮಾಡಲೇಬೇಕು. ಇದನ್ನೇ ಅನೇಕ ಸ್ತೋತ್ರಗಳಲ್ಲಿ ಹೇಳ್ತಾರೆ. ಎಲ್ಲ ಯೋಗಿಗಳು ಇದನ್ನೇ ಬೇಡ್ತಾರೆ. ಪರಮಾತ್ಮ, ನಾವಿಷ್ಟೆಲ್ಲ ಜೀವನ ಉದ್ದಕ್ಕೂ ಕೂಡ ಏನೋ ಜಪ ಮಾಡಿದ್ವಿ, ಏನೋ ತಪಸ್ಸು ಮಾಡಿದ್ವಿ, ಅದರ ಪುಣ್ಯದ ಫಲವಾಗಿ ಏನೇನೋ ಕೊಡಬೇಡ ಸ್ವಾಮಿ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಯಾವಾಗಲೂ ನಿನ್ನ ಸ್ಮರಣೆ ಮಾಡ್ತಾ ಇರ್ತೀವಿ, ಆದರೆ ಮರಣ ಸಮಯದಲ್ಲಿ ನಿನ್ನ ಸ್ಮರಣೆಯನ್ನು ಕೊಡು, ಮರಣ ಸಮಯದಲ್ಲಿ ನಿನ್ನ ಸ್ಮರಣೆಯನ್ನು ಕೊಡೋ ಮಧುಸೂದನ ಅಂಥೇಳಿ ಕೇಶವನಾಮದಲ್ಲೂ ಕೂಡ ಕನಕದಾಸರು ಹೇಳ್ತಾರೆ. ಸತ್ತು ಹೋಗ್ತಾ ಇರ್ತೇನೆ, ಸಾಯುವ ಸಮಯದಲ್ಲಿ ಯಾವುದೋ ಕ್ಷುಲ್ಲಕವಾದಂತಹ ಧನವೋ ಅಥವಾ ಮುತ್ತು ಮಾಣಿಕ್ಯಗಳೋ ಅಥವಾ ಆಸ್ತಿಯೋ ಅಥವಾ ಮಕ್ಕಳೋ ಅವರ ಮೇಲೆ ವ್ಯಾಮೋಹ ಹೋಗುವುದು ಬೇಡ, ನಿನ್ನ ಸ್ಮರಣೆಯನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡು ಅಂತ ಪರಮಾತ್ಮನನ್ನು ಯಾರು ಬೇಡ್ತಾರೋ ಅದನ್ನೇ ಪರಮಾತ್ಮ ತಿಳಿಸ್ತಾನೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಯಾರು ಮರಣಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾರೋ ಅವರು ಅವಶ್ಯವಾಗಿಯೂ ಕೂಡ ನನ್ನ ಲೋಕವಾದಂತಹ ವಿಷ್ಣು ಲೋಕವನ್ನು, ವಿಷ್ಣು ಸಾಯುಜ್ಯವನ್ನು ಪಡೀತಾರೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಪರಮಾತ್ಮ ಈ 8ನೇ ಪ್ರಶ್ನೆಗೆ ಸ್ವಲ್ಪ ಉತ್ತರವನ್ನು ನೀಡಿದ. ತತ್ಕಥಂ ಇತ್ಯತಃ ಸಾಮಾನ್ಯ ವ್ಯಾಪ್ತಿಂ ಆಹ. ಪರಮಾತ್ಮ ಸಾಯುವಾಗ ನಿನ್ನನ್ನು ಸ್ಮರಿಸಿಬಿಟ್ರೆ ಸಾಕು, ನಿನ್ನ ಲೋಕ ಕೊಡ್ತಿ ಅಂತ ಹೇಳ್ತಾ ಇದ್ದಿಲ್ಲ, ಇದು ಹೇಗೆ, ಇದು ಯಾಕೆ, ಹೇಗೆ, ಇದಕ್ಕೇನಾದರೂ ಒಂದು ನಿರ್ದಿಷ್ಟವಾದಂತಹ ಒಂದು ರೀತಿ ಇದೆಯಾ, ರೀತಿ ರಿವಾಜುಗಳು ನಿಯಮ ನಿಬಂಧನೆಗಳಿದೆಯಾ ಅಂತ ಅನ್ನೋ ವಿಷಯವನ್ನು ಪರಮಾತ್ಮ ಈ ಶ್ಲೋಕದಲ್ಲಿ ತಿಳಿಸ್ತಾ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅರ್ಜುನ, ಯಾರು ತನ್ನ ಶರೀರವನ್ನು ಬಿಡುವಂತಹ ಸಂದರ್ಭದಲ್ಲಿ ಯಾವ ವಿಧವಾದಂತಹ ಭಾವನೆಯಿಂದ ಯಾವುದನ್ನು ಸ್ಮರಿಸುತ್ತಾ ಹೋಗ್ತಾನೋ ಅದನ್ನೇ ಹೊಂದುತ್ತಾನೆ. ಅಂತಕಾಲೇ ಸ್ಮರಣೋಪಾಯಮಾಹ ಅಂದರೆ ದೇವರನ್ನು ಸ್ಮರಣೆ ಮಾಡ್ತಾ ಹೋದರೆ ದೈವತ್ವವನ್ನು ಪಡಿತೇವೆ. ಇನ್ನು ಯಾವುದೋ ವಸ್ತುವನ್ನು ಸ್ಮರಣೆ ಮಾಡಿದ್ರೆ ಅದೇ ವಸ್ತುವಾಗಿ ನಾವು ಪರಿಣಿತವಾಗ್ತೇವೆ, ಅಂದರೆ ಜಡ ಆಗ್ತೇವೆ ಅಂತ ಅರ್ಥ ಅಲ್ಲ, ಆ ವಸ್ತುವಿಗೆ ಅನುಗುಣವಾಗಿ ನಾವು ಇದ್ದು ಬಿಡ್ತೇವೆ. ಹಾವನ್ನು ಸ್ಮರಿಸಿದ್ವಿ, ಹಾವಾಗಿಬಿಡ್ತೇವೆ. ಉದಾಹರಣೆಗೆ ಭರತ ಚಕ್ರವರ್ತಿಯ ಕಥೆಯನ್ನು ಕೂಡ ಕೇಳ್ತೇವೆ. ಸಾಯುವಾಗ ಜಿಂಕೆ ಮರಿಯನ್ನು ನೋಡಿದ, ಆ ಜಿಂಕೆ ಮರಿ ಮೇಲೆ ವ್ಯಾಮೋಹ ಇಟ್ಟುಕೊಂಡು ಸಾಯುವಾಗ ಅದನ್ನೇ ಸ್ಮರಣೆ ಮಾಡ್ತಾ ತಾನು ಪ್ರಾಣವನ್ನು ಬಿಟ್ಟ, ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಹಾಗೇನೆ ಇಲ್ಲೂ ಕೂಡ ಸದಾ. ಹಾಗಿದ್ದರೆ ಪರಮಾತ್ಮ
ನಿನ್ನನ್ನೇ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಿ ಸರಿಯೇ, ಆದರೆ ಕಥಂಚಿತ್ ನಿನ್ನ ಸ್ಮರಣೆ ಬರಲಿಲ್ಲ, ಹಾಗೆ ಬರದಂಗಿರಬಾರ್ದು, ಯಾವಾಗಲೂ ಕೂಡ ನಿನ್ನ ಸ್ಮರಣೆಯೇ ಬರಬೇಕು, ಅದಕ್ಕೇನಾದರೂ ಉಪಾಯ ಇದೆಯಾ ಅಂತ ಅನ್ನೋದಕ್ಕೆ ಪರಮಾತ್ಮ ಹೇಳ್ತಾನೆ, ಸದಾ ತದ್ಭಾವ ಭಾವಿತಃ. ನೋಡಪ್ಪ, ಕೂತ್ರೆ ನಿಂತರೆ ಯಾವಾಗಲೂ ಕೂಡ ದೇವರ ಸ್ಮರಣೆಯನ್ನು ಮಾಡುವುದು ನಿನ್ನೆ ಸ್ವಭಾವವಾಗಿ ಮಾಡಿಕೋ. ಅದಕ್ಕಾಗಿಯೇ ನಮ್ಮ ಹಿರಿಯರು ಪ್ರತಿಯೊಬ್ಬರು ಕೂಡ ಹಿಂದಕ್ಕೆ ಹೇಳ್ತಾ ಇರ್ತಾರೆ, ದೊಡ್ಡವ್ರ ಮನೆಯಲ್ಲಿ ಸೀನು ಬಂದಾಗ, ಕೂತಾಗ, ನಾವು ಕೆಳಗೆ ಬಿದ್ದಾಗ, ಪ್ರತಿಯೊಂದು ಕಾಲದಲ್ಲೂ ಕೂಡ ದೇವರ ಒಂದು ವಿಶಿಷ್ಟವಾದಂತಹ ನಾಮವನ್ನು ಸ್ಮರಣೆ ಮಾಡುವ ವಾಡಿಕೆ ನಮ್ಮಲ್ಲಿ ಇರ್ತದೆ. ನಾರಾಯಣ, ಕೃಷ್ಣ, ಮಧುಸೂದನ ಇತ್ಯಾದಿ ಅನೇಕ ನಾಮಗಳು. ಅವರವರಿಗೆ ಇಷ್ಟವಾದಂತಹ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡುವ ಒಂದು ವಿಶಿಷ್ಟವಾದಂತಹ ಸಂಪ್ರದಾಯ ನಮ್ಮಲ್ಲಿದೆ. ಅದರಲ್ಲೂ ಕೂಡ ಕೆಮ್ಮಿದಾಗ, ಅನಾರೋಗ್ಯ ಬಂದಾಗ ಧನ್ವಂತರಿಯ ಸ್ಮರಣೆಯನ್ನು ಮಾಡ್ತಾರೆ, ಭಯ ಬಂದಾಗ ನರಸಿಂಹನ ಸ್ಮರಣೆ ಮಾಡ್ತಾರೆ, ಸುಖವಾಗಿರುವಾಗ ನಾರಾಯಣ ಸ್ಮರಣೆಯನ್ನು ಮಾಡ್ತಾರೆ. ಹೀಗೆ ಒಂದೊಂದು ಕಾಲಕ್ಕೆ ಆ ಕಾಲಕ್ಕೆ ತಕ್ಕಂತೆಯೇ ದೇವರ ರೂಪಗಳನ್ನು ಸ್ಮರಣೆ ಮಾಡುವ ಸಂಪ್ರದಾಯ ನಮ್ಮಲ್ಲಿದೆ. ಅದಕ್ಕಾಗಿ ಪರಮಾತ್ಮ ಹೇಳ್ತಾನೆ, ಸದಾ ನಿರಂತರಂ ತದ್ಭಾವೇನ ತಸ್ಮಿನ್ನಂತರ್ಗತೇನ ಮನಸಾ. ಹೇಗೆ ಸ್ಮರಣೆ ಮಾಡಬೇಕು? ಏನೋ ಬಾಯಿಯಿಂದ ನಾಮೋಚ್ಚಾರಣೆ ಮಾಡಿದ್ವಿ, ಅದಕ್ಕೂ ಪುಣ್ಯ ಇದೆ, ಆದರೆ ಅದಕ್ಕಿಂತ ಉತ್ತಮ ಏನು ಅಂತಂದರೆ ತದ್ಭಾವೇನ ತಸ್ಮಿನ್ ಅಂತರ್ಗತೇನ ಮನಸ, ಆ ದೇವರಲ್ಲೇ ಮನಸ್ಸನ್ನು ಇಟ್ಟು, ಭಾವಿತಃ ವಾಸಿತಃ ನಿತ್ಯಂ ತಚ್ಚಿಂತೆಯ ಜಾತ ತದ್ಗೋಚರ ಸ್ಮೃತಿಜನಕ ಸಂಸ್ಕಾರವಾನ್ ಇತ್ಯರ್ಥ. ಅದೊಂದು ನಮ್ಮ ಸ್ವಭಾವವಾಗಿ ಮಾಡಿಕೊಳ್ಳಬೇಕು ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಯಾವಾಗಲೂ ಕೂಡ ದೇವರ ಸ್ಮರಣೆ ಮಾಡ್ತಾ 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 ಇದ್ದರೆ, ಉದಾಹರಣೆಗೆ ಚಿಕ್ಕ ದುಃಖವಾಯಿತು, ನಾವು ನಿಂತಿದ್ವಿ ಅಥವಾ ಕೂತಿದ್ವಿ, ಕೆಳಗೆ ಬಿದ್ವಿ, ಕೆಳಗೆ ಬಿದ್ದಾಗ ಸ್ವಲ್ಪ ದುಃಖ ಆಯಿತು, ಅವಾಗ ದೇವರ ಸ್ಮರಣೆ ಮಾಡಿದ್ವಿ ಅಂದರೆ ಏನಾಯಿತು? ದುಃಖ ಬಂದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ದೇವರ ಸ್ಮರಣೆ ಮಾಡುವುದು ನಮಗೆ ಅಭ್ಯಾಸವಾಯಿತು. ಜೀವನನ್ನು ಎಳೆಯುವಾಗ, ಜೀವ ತನ್ನ ಶರೀರವನ್ನು ಬಿಡುವಾಗ ಎಷ್ಟು ದುಃಖ ಆಗ್ತದೆ, ಈ ಶರೀರದ ಮೇಲೆ ಎಷ್ಟು ವ್ಯಾಮೋಹ ಇರ್ತದೆ, ಈ ಶರೀರವನ್ನು ಬೆಳೆಸುವುದಕ್ಕೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ. ಒಳ್ಳೆ ಹೊಳಪಾಗಿ ಕಾಣಿಸ್ಬೇಕು ಅಂತ ಹೇಳಿ ಎಣ್ಣೆ ಹಚ್ಚಿ ತಿಕ್ತಾನೆ, ಏನೇನೋ ಲೇಪನಗಳನ್ನು ಹಚ್ತಾನೆ, ಭಾರೀ ಕೂದಲು ಬೆಳೆಸ್ತಾನೆ, ಏನೇನೋ ಹಿಕ್ತಾನೆ, ಯಾವುದ್ಯಾವುದೋ ಅಲಂಕಾರಗಳನ್ನು ಮಾಡಿಕೊಳ್ತಾನೆ, ಸುಂದರವಾದ ಬಟ್ಟೆಗಳನ್ನು ಉಟ್ಕೊಳ್ತಾನೆ. ಯಾಕೆ ಉಟ್ಕೊಳ್ತಾನೆ? ತಾನು ಈ ಶರೀರದ ಮೇಲೆ ಇರುವಂತಹ ಅಭಿಮಾನದಿಂದ. ಅಷ್ಟು ಸುಂದರವಾಗಿ ತಾನು ಜೋಪಾನವಾಗಿ ಬಳಸಿದಂತಹ ಈ ಶರೀರವನ್ನು ಎಷ್ಟೋ ಕಷ್ಟಪಟ್ಟು ಬೆಳೆಸಿ, ಎಷ್ಟೋ ಕಸರತ್ತನ್ನು ಮಾಡಿ ತನ್ನ ಮೈಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡಂತಹ ಜೀವ ಆ ಶರೀರವನ್ನು ಬಿಡುವಾಗ, ಅಯ್ಯೋ ಇಷ್ಟು ವರ್ಷಗಳವರೆಗೆ ನಾನು ಬೆಳೆಸಿದಂತಹ ಶರೀರವನ್ನು ಬಿಡ್ತಾ ಇದ್ದೀನಿಯಲ್ಲ ಎನ್ನುವ ವ್ಯಾಮೋಹದಿಂದ, ದುಃಖದಿಂದ ಬಳಲು ಬಿಡ್ತಾನೆ ಜೀವ. ಆ ಬಳಲುವ ಸಂದರ್ಭ, ಆ ದುಃಖದ ಸಂದರ್ಭ, ಅವಾಗ ಕೂಡ ದೇವರ ಸ್ಮರಣೆ ಮಾಡಬೇಕು. ದೇವರ ಸ್ಮರಣೆ ಅಪ್ರಯತ್ನವಾಗಿ ನಮ್ಮ ಬಾಯಿಂದ ಬರಬೇಕು. ಯಾಕೆ? ಅದು ನಮ್ಮ ಸ್ವಭಾವವಾಗಿರಬೇಕು. ಅದಕ್ಕಾಗಿ ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ ಸದಾ ತದ್ಭಾವ ಭಾವಿತಃ. ಯಾವಾಗಲೂ ಕೂಡ ದೇವರ ಸ್ಮರಣೆ ಮಾಡುವುದೇ ನಿನ್ನ ಸ್ವಭಾವವಾಗಿಟ್ಟುಕೋ, ತದ್ವಾರ ನೀನು ಕೂಡ ಮೋಕ್ಷವನ್ನು ಪಡೀತಿ ಅಂತ ಪರಮಾತ್ಮ ಹೇಳ್ತಾನೆ. ಸಂಸ್ಕಾರವಾನ್, ಅದೇ ಸಂಸ್ಕಾರವಾಗಿರಬೇಕು ಅಂತ ಪರಮಾತ್ಮ ತಿಳಿಸ್ತಾನೆ. ಏವಂ ರೂಪಃ ಪುಮಾನ್ ಭಾವಂ ಅಂತೆ ಸ್ಮರಂತ್ಯಜತಿ. ಹೀಗೆ ಯಾವನಾದರೆ ತನ್ನ ಸ್ವಭಾವವಾಗಿಟ್ಟುಕೊಳ್ತಾನೋ ಅಪ್ರಯತ್ನವಾಗಿ ಅವನ ಬಾಯಿಂದ ತಾನು ಸ್ಮರಣೆ ಮಾಡೇ ಮಾಡ್ತಾನೆ. ಏತಚ್ಚ ನಿತ್ಯ ಸ್ಮೃತಿ ರೂಪಂ ಸದಾ ತದ್ಭಾವ ಭಾವಿತತ್ವಂ ಅಪರೋಕ್ಷಂ ಜನಯಿತ್ವಾ ಭೋಗೇನ ಪ್ರಾರಬ್ಧಾವಸಾನಂತರಂ ಅಂತಕಾಲೇ ಸ್ಮೃತಿ ಹೇತು ನ ಸಾಕ್ಷಾದಿತಿ ಜ್ಞೇಯಂ. ಸರಿ, ಏನೋ ದೇವರ ಸ್ಮರಣೆ ಮಾಡಿದ್ವಿ, ದೇವರ ಸ್ಮರಣೆ ಮಾಡಿದ ಕೂಡಲೇ ಮೋಕ್ಷ ಆಯಿತು, ಸರ್ವಥಾ ಇಲ್ಲ. ದೇವರ ಸ್ಮರಣೆ ಮಾಡಿದ ಕೂಡಲೇ ಅವನನ್ನು ವಿಷ್ಣುಲೋಕಕ್ಕೆ ಕರ್ಕೊಂಡು ಹೋಗುವುದಿಲ್ಲ. ದೇವರ ಸ್ಮರಣೆ ಮಾಡ್ತಾ 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 ಶರೀರವನ್ನು ಬಿಡಬೇಕು. ಮಾಡುವ ಸಂದರ್ಭದಲ್ಲೂ ಕೂಡ ಕೊನೆ ಗಳಿಗೆಯಲ್ಲಿ ಅವನಿಗೆ ದೇವರ ಸ್ಮರಣೆ ಬಂತು ಅಂತ ಗ್ಯಾರಂಟಿ ಇಲ್ಲ, ನಿಶ್ಚಯ ಇಲ್ಲ. ಯಾವುದೋ ಹೊರಗೆ ದೇವರ ಸ್ಮರಣೆ ಮಾಡ್ತಾ ಇದ್ವಾ, ಅಥವಾ ಕೊನೆ ಕ್ಷಣಕ್ಕೆ ಬೇರೆ ಏನೋ ಸ್ಮರಣೆ ಮಾಡಿರ್ಬೋದಲ್ಲ. ಅಕಸ್ಮಾತ್ ಅವನೇನಾದರೂ ದೇವರ ಸ್ಮರಣೆಯನ್ನೇ ಮಾಡಿ ತನ್ನ ಶರೀರವನ್ನು ಬಿಟ್ಟಿದ್ದರೆ, ತದ್ವಾರ ಏನಾಗ್ತದೆ? ಆ ಸಂಸ್ಕಾರದಿಂದಾಗಿ, ನಿತ್ಯ ಸ್ಮೃತಿ ರೂಪವಾದಂತಹ ಅವನ ಆ ಸಂಸ್ಕಾರದಿಂದಾಗಿ ಅವನಿಗೆ ಅಪರೋಕ್ಷ ಜ್ಞಾನ ಬರ್ತದೆ. ಅಪರೋಕ್ಷ ಜ್ಞಾನ ಬಂದು ಅವನು ಇಹಲೋಕದಲ್ಲಿ ಬೇಕಾದಂತಹ ಏನೇನು ತನ್ನ ಪ್ರಾರಬ್ಧ ಕರ್ಮವಶದಿಂದ ಏನೇನು ಭೋಗಗಳಿತ್ತೋ, ಸುಖ ದುಃಖಗಳು, ಅವುಗಳನ್ನೆಲ್ಲ ಅನುಭವಿಸ್ತಾನೆ. ಅನುಭವಿಸಿ ಕೊನೆಗೆ ಮೋಕ್ಷವನ್ನು ಪಡಿತಾನೆ. ಏನೋ ದೇವರ ಸ್ಮರಣೆ ಮಾಡ್ದ, ದೇವರ ಸ್ಮರಣೆ ಮಾಡಿದ ಕೂಡ ಅಪರೋಕ್ಷ ಜ್ಞಾನ ಆಯಿತು, ಮೋಕ್ಷಕ್ಕೆ ಹೋದ, ಹೀಗೆ ಸರ್ವಥಾ ಇಲ್ಲ. ಅವನು ಮಾಡುವಂತಹ ಸುಖ ದುಃಖಗಳನ್ನು ಇಲ್ಲಿ ಅನುಭವಿಸಿಯೇನೆ ಮೇಲೆ ಹೋಗಬೇಕು. ಯಾವುದೋ ಕ್ಷುಲ್ಲಕವಾದಂತಹ ಸುಖ ದುಃಖಗಳನ್ನು ಪರಮಾತ್ಮ ಪರಿಹಾರ ಮಾಡಿಬಿಡ್ತಾನೆ. ಆದರೆ ದೊಡ್ಡವರ ಅಪರಾಧ ಅಥವಾ ದೊಡ್ಡ ದೊಡ್ಡ ಸುಖಗಳನ್ನು ಮಾತ್ರ ಅವಶ್ಯವಾಗಿ ಅವನು ಇಲ್ಲಿ ಭೋಗಿಸಲೇಬೇಕು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ.
ಹೀಗಾಗಿ ಹಾಗೇನೇ ಮಾಡಬೇಕು. ಸರಿ, ಹಾಗಿದ್ದರೆ ಏನೋ ನಾವು ಸಾಯುವ ಕ್ಷಣದವರೆಗೂ ಕೂಡ, ಸಾಯುವ ಕ್ಷಣದ ಹಿಂದಿನ ಕ್ಷಣವರೆಗೂ ಕೂಡ ದೇವರ ಸ್ಮರಣೆ ಮಾಡಿದ್ವಿ. ದೇವರ ಸ್ಮರಣೆ ಮಾಡಿ ಕೊನೆಯ ಕ್ಷಣದಲ್ಲಿ ದೇವರ ಸ್ಮರಣೆ ಮಾಡಲಿಲ್ಲ. ಅಂಥವರ ಪಾಡಿ ಏನು, ನಮ್ಮಂಥವರ ಪಾಡಿ ಏನಾಗಬೇಕು ಅಂದರೆ, ಉದಾಹರಣೆಗೆ ಒಬ್ಬ ಮನುಷ್ಯ 9 ಗಂಟೆಗೆ ತೀರಿ ಹೋದ, 8:58 ಕೂಡ ತಾನು ದೇವರ ಸ್ಮರಣೆ ಮಾಡಿದ, ಇನ್ನು 2 ನಿಮಿಷ ಮಾತ್ರ ದೇವರ ಸ್ಮರಣೆ ಮಾಡಲಿಲ್ಲ. 8:58 ಮಾಡಿದ್ದಾನಲ್ಲ, ಪರಮಾತ್ಮ ಇದನ್ನು ಲ್ಯಾಪ್ಸ್ ಮಾಡಿಬಿಡ್ತಾನ, ಇದನ್ನು ವ್ಯರ್ಥ ಮಾಡಿಬಿಡ್ತಾನ ಅಂತಲೇ ಸರ್ವಥಾ ಇಲ್ಲ. ಪರಮಾತ್ಮ ಅದನ್ನು ಏನು ಮಾಡ್ತಾನೆ, ಅದನ್ನು ಪರಮಾತ್ಮ ಜೋಪಾನವಾಗಿ ಆ ಪುಣ್ಯವನ್ನು ಇಡ್ತಾನೆ. ಆ ಪುಣ್ಯವನ್ನಿಟ್ಟು ಈ ಜನ್ಮದಲ್ಲಿ 8:58 ಅಂದರೆ ನೀನು ಸಾಯುವ 2 ನಿಮಿಷದ ಹಿಂದಿನವರೆಗೂ ದೇವರ ಸ್ಮರಣೆ ಮಾಡಿದೆಯಲ್ಲ, ಮುಂದಿನ ಜನ್ಮಕ್ಕೆ ಅದನ್ನೊಂದು 10 ಸೆಕೆಂಡು ಅಥವಾ 1 ನಿಮಿಷ ಹೆಚ್ಚಿಗೆ ಮಾಡ್ತಾನೆ. ಅದರ ಮುಂದಿನ ಜನ್ಮದಲ್ಲಿ ಅವನ ಯೋಗ್ಯತಾನುಸಾರವಾಗಿ, ಅದರ ಮುಂದಿನ ಜನ್ಮ ಅಂತಲೇ ಮುಂದಿನ ಜನ್ಮವೇ ಅಂತ ಅರ್ಥ ಅಲ್ಲ, ಅವನ ಪುಣ್ಯ ಬೆಳೆದಷ್ಟು ಕೂಡ ಪರಮಾತ್ಮ ಅವನ ಸ್ಮರಣೆಯ ಸಮಯವನ್ನು ಬೆಳೆಸ್ತಾ 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 ಕೊನೆಗೆ ಅವನಿಗೆ ಯಾವಾಗಾದರೆ ಮೋಕ್ಷದ ಯೋಗ್ಯತೆಯ ಪರಿಪಾಕ ಅವನ ಪುಣ್ಯ ತುಂಬಿರ್ತದೋ ಆ ಸಂದರ್ಭದಲ್ಲಿ ಪರಮಾತ್ಮ ಅವನಿಗೆ ಆ ಸ್ಮರಣೆಯನ್ನು ಕೊಟ್ಟು ತದ್ವಾರ ಅವನಿಗೆ ಮೋಕ್ಷವನ್ನು ನೀಡ್ತಾನೆ. ಅಂದರೆ ದೇವರ ಸ್ಮರಣೆ ಯಾವಾಗ ಮಾಡಿದರೂ ಕೂಡ ಅದು ನಿರುಪಯೋಗ ಆಯಿತು, ಅದಕ್ಕೆ ಉಪಯೋಗ ಇಲ್ಲ, ಅದಕ್ಕೆ ಫಲ ಸಿಕ್ಕಿಲ್ಲ ಅಂತ ಸರ್ವಥಾ ಇಲ್ಲ. ದೇವರು ಆ ಎಲ್ಲ ಫಲಗಳನ್ನು ಕೂಡ ಯಾವಾಗಲೂ ನೀಡ್ತಾನೆ ಅಂತ ಪರಮಾತ್ಮ ಆ ವಿಷಯವನ್ನು ತಿಳಿಸ್ತಾನೆ. ಇದೇ ವಿಷಯಗಳನ್ನು ಯಾರಾದರೂ ಇಲ್ಲಿ ಸದಾ ತದ್ಭಾವಭಾವಿತಃ ಅಂತ ಹೇಳಿದರು. ಅಂದರೆ ಯಾವ ಯಾವ ರೂಪವನ್ನು ಸ್ಮರಣೆ ಮಾಡ್ತಾರೋ ತಾವು ಸಾಯುವ ಸಂದರ್ಭದಲ್ಲಿ ಅಂತಹ ಭಾವನೆಯನ್ನು, ಅಂತಹ ಒಂದು ವಿಶಿಷ್ಟವಾದಂತಹ ರೂಪಗಳನ್ನು ಪಡಿತಾರೆ ಅನ್ನುವ ವಿಷಯವನ್ನು ಕೂಡ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಹಿರಣ್ಯಕಶಿಪುರಭೂತಂ ಅಮನ್ಯತ ಮೃತೌ ಹರಿಂ ಅತೋ ಭಯಾನಕೋ ಜಾತಃ ತತ್ರ ರಾಜಾನಮೇವಚ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರಿಬ್ಬರು ಕೂಡ ಶಾಪಗ್ರಸ್ತರಾಗಿದ್ದಾರೆ. ಜಯ ವಿಜಯರು ಶಾಪಗ್ರಸ್ತರಾಗಿ ಯಾವಾಗಲಾದರೆ ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರಿಂದ ಶಾಪವನ್ನು ಹೊಂದಿ ಇಹಲೋಕದಲ್ಲಿ ಹುಟ್ಟಿದರೋ ಆ ಹುಟ್ಟಿದ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಅವರನ್ನು ಹುಟ್ಟಿದ್ದೇ ನೀವು ದೈತ್ಯರಾಗಿ ಹುಟ್ಟ್ರಿ ಅಂತ ಹೇಳಿ, ರಾಕ್ಷಸರಾಗಿ ಹುಟ್ಟಿದ್ದಾರೆ. ಅವರು ಮಾಡುವಂತಹ ಕ್ರೂರ ಕರ್ಮಗಳು ಗೊತ್ತಿದ್ದೆ. ಆ ಕ್ರೂರ ಕರ್ಮಗಳಿಂದ ಕ್ರುದ್ಧನಾದಂತಹ ಪರಮಾತ್ಮ ಅವರನ್ನು ಸಂಹಾರ ಮಾಡಲಿಕ್ಕೆ ಒಂದು ಕಡೆ ವರಾಹ ರೂಪದಿಂದ ಮತ್ತೊಂದು ಕಡೆ ನರಸಿಂಹ ರೂಪದಿಂದ ಬಂದಾಗ ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಏನು ಮಾಡಿದರು, ಇವನು ಪರಮಾತ್ಮ ಅಂತ ತಿಳಿಯಲಿಲ್ಲ. ಅವರೇನು ಮಾಡಿದರು, ಭೂತಂ ಅಮನ್ಯತ, ಇದ್ಯಾವುದೋ ಭೂತ ಬಂದಿದೆ ಅಂತ ತಿಳಿದ್ಬಿಟ್ರು. ಆ ಭೂತದ ಬಗ್ಗೆನೇ ಮನಸ್ಸಿದೆ ಅವ್ರಿಗೆ, ಆ ಭೂತ ಬಿಟ್ಟು ಬೇರೆ ಏನೂ ನೆನೆಸಲಿಲ್ಲ. ಇದೊಂದು ಭೂತ, ಇದೊಂದು ಏನೋ ಅಂತ ತಿಳಿದ್ಬಿಟ್ರು. ಆ ಭೂತ 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 ಅಂತ ಭಾವಿಸಿ ಅವರು ಮುಂದಿನ ಜನ್ಮದಲ್ಲಿ ಭೂತ ಆಗೇ ಹುಟ್ಟಿದರು. ಏನು, ರಾವಣ ಕುಂಭಕರ್ಣರಾಗಿ ಹುಟ್ಟಿದರು. ರಾವಣ ಕುಂಭಕರ್ಣ ಇಬ್ಬರು ಕೂಡ ಅಸುರರೇ. ಆ ಅಸುರರಾಗಿ ಹುಟ್ಟರು. ಯಾಕೆ, ಕೊನೆಯ ಸಂದರ್ಭದಲ್ಲಿ ಆಸುರಿ ಭಾವನೆ ಇದೆ, ಅದಕ್ಕಾಗಿ. ಸರಿ, ರಾವಣ ಕುಂಭಕರ್ಣರು ಕೂಡ ಸಾಯುವ ಸಂದರ್ಭದಲ್ಲಿ ಅವಾಗೇನು ಚಿಂತನೆ ಮಾಡಿದರು, ಇವನ್ಯಾರೋ ರಾಜಾನಮೇವಚ, ಈ ರಾಮ ತಾನು ಒಬ್ಬ ರಾಜಕುಮಾರ ಅಂತ ತಿಳಿದುಬಿಟ್ರು. ಇವನೊಬ್ಬ ರಾಜಕುಮಾರ, ಈ ರಾಜಕುಮಾರನ ಕೈಲಿ ನಾನು ಸಾಯ್ತಾ ಇದ್ದೇನೆ ಅಂತ ಚಿಂತನೆ ಮಾಡಿದರು. ಆ ಚಿಂತನೆಯ ಫಲವಾಗಿಯೇ ಕೊನೆಯ ಗಳಿಗೆಯಲ್ಲಿ ಅವರು ಹಾಗೆ ಚಿಂತನೆ ಮಾಡಿದ್ದಕ್ಕಾಗಿಯೇ ಮುಂದಿನ ಜನ್ಮವಾದಂತಹ ಶಿಶುಪಾಲ ದಂತವಕ್ತರಾದಾಗ ರಾಜಕುಮಾರರಾಗಿ ಹುಟ್ಟಿದ್ದಾರೆ. ಶಿಶುಪಾಲ ದಂತವಕ್ತರಾದಾಗ ಏನಾಯಿತು, ಅವಾಗೆ ಮತ್ವಾ ರಾಜೈವ ಸಂಜಾತಃ ಕೃಷ್ಣಂ ಚಕ್ರಾದಿ ಲಕ್ಷಣೈ ಮೃತಿಕಾಲೇ ಹರಿಂ ಚೈವ ಮತ್ವಾ ಭಕ್ತಿಯೈವ ಕೇವಲಂ. ತಾವು ಇದ್ದಾಗ ಅನೇಕ ಅಶುಭ ಕರ್ಮಗಳನ್ನು ಮಾಡಿದರು, ದೇವರಿಗೆ ಅಪರಾಧವನ್ನು ಮಾಡಿದರು. ಶಿಶುಪಾಲ ಅನೇಕ ವಿಧವಾಗಿ ದೇವರನ್ನು ಎಲ್ಲ ದೊಡ್ಡ ಸಭೆಯಲ್ಲಿ ತಾನು ನಿಂದೆ ಮಾಡಿದ. ಎಷ್ಟೇ ನಿಂದೆ ಮಾಡಿದರೂ ಕೂಡ ಪರಮಾತ್ಮ ಸಹನೆ ಮಾಡಿದ. ಯಾವಾಗಲಾದರೆ ಆ ಶಿಶುಪಾಲನ ದಂತವಕ್ತರನ ಅವರ ಪಾಪದ ಪರಿಪಾಕ ತುಂಬಿತೋ ಅವಾಗೆ ಪರಮಾತ್ಮ ಅವರಿಬ್ಬರನ್ನ ಸಂಹಾರ ಮಾಡಿದ. ಸಂಹಾರ ಮಾಡುವಾಗ ಅವರಿಬ್ಬರು ಏನು ಚಿಂತನೆ ಮಾಡಿದರು, ಚಕ್ರಾದಿ ಲಕ್ಷಣೀಹಿ, ಪರಮಾತ್ಮ ಶಂಖಚಕ್ರ ಗದಾಧಾರಿಯಾಗಿದ್ದಾನೆ. ಅವನ ಹೃದಯ ಸ್ಥಳದಲ್ಲಿ ಶ್ರೀವತ್ಸ ಲಾಂಛನ ಕಂಡಿದೆ. ಅದನ್ನು ಕಂಡು ಮೃತಿಕಾಲೇ ಹರಿಂ ಚೈವ, ನಮ್ಮನ್ನು ಸಂಹಾರ ಮಾಡುವುದು ಸಾಕ್ಷಾತ್ ಪರಮಾತ್ಮ. ಅವನು ಶಂಖಚಕ್ರ ಗದಾಧಾರಿ, ಅವನು ನಿತ್ಯಾನಂದ ಸ್ವರೂಪಿ, ಅವನು ಸಚ್ಚಿದಾನಂದಾತ್ಮಕ, ಅವನು ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಅವನು ವಿಷ್ಣು ಲೋಕದಲ್ಲಿರುತ್ತಾನೆ ಅಂತ ಈ ರೀತಿಯಾಗಿ ಆ ಪರಮಾತ್ಮನ ವಿಶೇಷವಾದಂತಹ ಗುಣಗಳನ್ನು ಅನುಸಂಧಾನ ಮಾಡಿದರು. ದಾಸ್ಯತ್ವಂ ಹರಿಮಾವಿಶ್ಯ ಪ್ರಾಪ್ಯೈವ ಮನುಜೋಪಿತು, ಈ ಪರಮಾತ್ಮನ ದಾಸ್ಯ ನನಗೆ ಬೇಕು ಅಂತ ಚಿಂತನೆ ಮಾಡಿದರಂತೆ. ಅಂದರೆ ಮರಣಕಾಲದಲ್ಲಿ ಏನು ನಾವು ಚಿಂತನೆ ಮಾಡಬೇಕು,
ಎಂತಹ ಚಿಂತನೆಯಿಂದ ಮುಂದಿನ ಜನ್ಮದಲ್ಲಿ ಏನು ವಿಶಿಷ್ಟವಾದಂತಹ ಜನ್ಮ ಪಡೆಯಬಹುದು ಅನ್ನುವ ವಿಷಯವನ್ನು ಗರುಡಪುರಾಣ ಸ್ಪಷ್ಟೀಕರಿಸ್ತದೆ. ಇಂತಹ ಪರಮಾತ್ಮ ಶುಭ ಲಕ್ಷಣ ಲಕ್ಷಿತನಾದಂತಹ ಪರಮಾತ್ಮ, ಈ ಪರಮಾತ್ಮನ ದಾಸನಾದರೆ ಅವಶ್ಯವಾಗಿ ನನಗೆ ಮೋಕ್ಷವಾಗ್ತದೆ ಅಂತ ಚಿಂತನೆ ಮಾಡಿ 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 ಆ ಚಿಂತನೆಯಲ್ಲೇ ಮಗ್ನರಾಗಿ ಆ ದೇವರನ್ನೇ ನೋಡ್ತಾನೆ ತಾವು ಪ್ರಾಣವನ್ನು ಬಿಟ್ಟರು. ಅದರ ಪರಿಪಾಕವಾಗಿ ಏನಾದರೂ ಮತ್ತೆ ಜಯ ವಿಜಯರಾದರು. ಇಷ್ಟರವರೆಗೂ ಕೂಡ ಅಂದರೆ ಶಾಪ ಆಗಿದ್ದೇನು, ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರಿಂದ ನೀವು ಅಸುರರಾಗಿ ಹುಟ್ಟಿರಿ ಅಂಥೇಳಿ. ಅದನ್ನು ಪರಮಾತ್ಮ ಅದನ್ನು ಕಡಿಮೆ ಮಾಡಿದ. ಜ್ಞಾನಿಗಳ ಶಾಪ ನಿರರ್ಥಕ ಆಗುವುದಿಲ್ಲ. ಪರಮಾತ್ಮ ಹೇಳಿದ 3 ಜನ್ಮ ನನ್ನ ದ್ವೇಷಗಳಾಗ್ತೀರಾ ಅಥವಾ 5 ಜನ್ಮಗಳವರೆಗೆ ದೀರ್ಘಕಾಲ ಮನುಷ್ಯ ಜೀವನಿಯಲ್ಲಿರ್ತೀರಾ ಅಂತ ಪರಮಾತ್ಮ ಕೇಳಿದ. ಅದಕ್ಕೆ ಅವರು ಹೇಳಿದರು, ನಮಗೆ 3 ಜನ್ಮ ಆದರೆ ಸಾಕು, ನಿನ್ನ ದ್ವೇಷ ಮಾಡಿದರೆ ಸಾಕು, ಆದರೆ ನೀನೇ ನಮ್ಮನ್ನು ಸಂಹಾರ ಮಾಡಬೇಕು ಅಂತ ಕೇಳಿದರು. ಆ 3 ಜನ್ಮದಲ್ಲೂ ಕೂಡ ಎಷ್ಟು ವಿಚಿತ್ರವಾಗಿ ನೋಡಿ, ಮೊದಲನೇ ಜನ್ಮದಲ್ಲಿ ದೇವರ ಸ್ಮರಣೆ ಬರಲಿಲ್ಲ ಮೊದಲನೇ ಜನ್ಮದ ಮರಣ ಕಾಲದಲ್ಲಿ. 2ನೆಯ ಜನ್ಮದ ಮರಣ ಕಾಲದಲ್ಲೂ ದೇವರ ಸ್ಮರಣೆ ಬರಲಿಲ್ಲ, ಅಲ್ಲೂ ಪರಮಾತ್ಮ ಇದ್ದಾನೆ. ವರಾಹ ನರಸಿಂಹ ರೂಪದಲ್ಲೂ ಪರಮಾತ್ಮ ಇದ್ದಾನೆ. ರಾಮನಾಗಿಯೂ ಪರಮಾತ್ಮನೇ ಬಂದಿದ್ದಾನೆ. ಪರಮಾತ್ಮ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ತೋರಿಸಿದ ಪರಮಾತ್ಮ ಒಂದು ಕಡೆ ಕಂಬದಿಂದ ಬಂದ, ಒಂದು ಕಡೆ ನೀರಿನಿಂದ ಬಂದ, ಒಂದು ಕಡೆ ಚಿಕ್ಕ ಚಿಕ್ಕ ವಾನರಗಳನ್ನು ತೆಗೆದುಕೊಂಡು ಬಂದ. ಅಲ್ಲೇ ಗೊತ್ತಾಯಿತು ಅವರಿಗೆ ದೇವರು ಅಂತ ಹೇಳಿ. ಆದರೆ ಮರಣ ಕಾಲದಲ್ಲಿ ಆ ದೇವರ ಸ್ಮರಣೆ ಬರಲಿಲ್ಲ ಅವರಿಗೆ. ದೇವರ ಸ್ಮರಣೆ ಬಂದಿದ್ದೆ ಯಾವಾಗೆ ಅವರ ಯಾವ ಪಾಪದ ಪರಿಪಾಕ ಇತ್ತು ಅಥವಾ ಋಷಿಗಳ ಶಾಪದ ಏನು ಅವಧಿ ಇತ್ತೋ ಆ ಅವಧಿ ಮುಗಿತಾ ಬಂತು. ಆ ಅವಧಿ ಮುಗಿದ ತಕ್ಷಣ ಇವರಿಗೆ ಆ ಪರಮಾತ್ಮನ ಸ್ಮರಣೆ ಆಯಿತು. ಆ ಪರಮಾತ್ಮನ ಸ್ಮರಣೆ ಆದಾಗ ಆ ಪರಮಾತ್ಮನನ್ನು ಯಾವ ವಿಧವಾದಂತಹ ರೂಪವನ್ನು ಚಿಂತನೆ ಮಾಡಿದರು. ಒಂದು ಕಡೆ ರಾಕ್ಷಸ ಅಂತ ಚಿಂತನೆ ಮಾಡಿದರು, ರಾಕ್ಷಸರಾಗಿ ಹುಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜಕುಮಾರ ಅಂತ ಚಿಂತನೆ ಮಾಡಿದರು, ತಾವು ರಾಜಕುಮಾರರಾಗಿ ಹುಟ್ಟಿದರು. ಆದರೆ ಕೊನೆಯ ಜನ್ಮದಲ್ಲಿ ಮಾತ್ರ ಇವನು ಪರಮಾತ್ಮ, ಇವನೊಂದು ಸಚ್ಚಿದಾನಂದ ರೂಪಿ ಅಂತ ಪರಮಾತ್ಮನನ್ನು ಯಾವಾಗ ಚಿಂತನೆ ಮಾಡಿದರೋ ಇವರು ಸಚ್ಚಿದಾನಂದ ರೂಪಿಗಳಾಗಿಬಿಟ್ರು. ಇವರು ಪರಮಾತ್ಮನ ಲೋಕಕ್ಕೆ ಹೋಗಿಬಿಟ್ರು, ಇವರು ಮೋಕ್ಷವನ್ನು ಪಡೆದರು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದಕ್ಕಾಗಿ 6ನೇ ಶ್ಲೋಕದಲ್ಲಿ ತಿಳಿಸ್ತಾರೆ, ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೆಯಪರಂ ತಂ ತಮಯವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಇದಕ್ಕೆ ಉದಾಹರಣೆಯಾಗಿ ಭರತ ಚಕ್ರವರ್ತಿ ಬಗ್ಗೆ ತಿಳಿದುಕೊಂಡ್ವಿ. ಭೀಷ್ಮಾಚಾರ್ಯರ ಬಗ್ಗೂ ಅಷ್ಟೇ. ಭೀಷ್ಮಾಚಾರ್ಯರು ತಾವು ಶರೀರವನ್ನು ಬಿಡುವಾಗ ಕೊನೆಯ ಕ್ಷಣದಲ್ಲಿ ಅವರಿಗೆ ನೆನಪಾದದ್ದು ತಮ್ಮ ವಸುರೂಪ, ತಮ್ಮ ದ್ಯುನಾಮಕ ವಸುರೂಪದ ಚಿಂತನೆ ಬಂತು. ಹೀಗಾಗಿ ಮತ್ತೆ ವಸುಗಳಾಗಿ ಬಿಟ್ಟರು. ಅಕಸ್ಮಾತ್ತಾಗಿ ಅವರು ದೇವರನ್ನು ಚಿಂತನೆ ಮಾಡಿದರೆ ಅವರೂ ಕೂಡ ಮೋಕ್ಷಕ್ಕೆ ಹೋಗ್ತಾ ಇದ್ದರು. ಹೀಗಾಗಿ ನಾವೆಲ್ಲರೂ ಕೂಡ ನಾವು ಸಂತತಂ ಚಿಂತೆಯೇನಂತಂ, ದೇವರನ್ನು ಸ್ಮರಣೆ ಮಾಡುವುದೇ ನಮ್ಮ ಸ್ವಭಾವವಾಗಿ ಬಿಟ್ಟರೆ ಕೊನೆ ಗಳಿಗೆಯಲ್ಲಿ ಪರಮಾತ್ಮನೇ ತನ್ನ ಅನುಗ್ರಹದಿಂದಾಗಿ ನಮ್ಮನ್ನು ಅನುಗ್ರಹಿಸುತ್ತಾ ತನ್ನ ಸ್ಮರಣೆಯನ್ನು ನೀಡ್ತಾನೆ. ಹೀಗಾಗಿ ಆ ಪರಮಾತ್ಮನ ಸ್ಮರಣೆಯನ್ನೇ ಬೇಡೋಣ, ಆ ಪರಮಾತ್ಮನ ಸ್ಮರಣೆಯನ್ನೇ ಮಾಡೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು श्रीमद्भगवद्गीतासु उपनिषत्सु ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಷ್ಟಮೋऽಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ ಅಧಿಭೂತಂ ಕ್ಷರೋ ಭಾವಃ
पुरुषश्चादिदैवतम् पुरुषश्चादिदैवतम् अधियज्ञोऽहमेवात्र अधियज्ञोऽहमेवात्र देहे देहभृतं वर देहे देहभृतं वर अन्तकाले च मामेव अन्तकाले च मामेव स्मरन्मुक्त्वा कलेवरम् स्मरन्मुक्त्वा कलेवरम् यः प्रयाति समद्भावम् यः प्रयाति समद्भावम् याति नास्त्यत्र संशयः याति नास्त्रस्य संशयः यं यं वापि स्मरन् भावम् यं यं वापि स्मरन् भावम् त्यजत्यन्ते कलेवरम् त्यजत्येते कलेवरम् तं तमेवैति कौन्तेय तं तमेवैति कौन्तेय सदा तद्भावभावितः सदा तद्भावभावितः तस्मात् सर्वेषु कालेषु तस्मात् सर्वेषु कालेषु मामनुस्मरयुध्य च मामनुस्मरयुध्य च मय्यर्पितमनो बुद्धिः मय्यर्पितमनो बुद्धिः मामे वैश्यत्य संशयः मामे वैश्यस्य संशयम् अभ्यासयोगयुक्तेन अभ्यासयोगयुक्तेन चेतसा नान्यगामिना चेतसा नान्यगामिना परमं पुरुषं दिव्यम् परमं पुरुषं दिव्यम् याति पार्थानुचिन्तयन् याति पार्थानुचिन्तयन् कविं पुराणम् अनुशासितारम् कविं पुराणम् अनुशासितारम् अणोरणीयान् समनुस्मरेद्यः अणोरणीयान् समनस्मरेद्यः सर्वस्य दातारमचिन्त्य रूपम् सर्वस्य दातारमचिन्त्य रूपम् आदित्यवर्णं तमसः परस्तात् आदित्यवर्णं तमसः परस्तात् प्रयाणकाले मनसाचलेन प्रयाणकाले मनसाचलेन भक्त्या युक्तो योगबलेन चैव भक्त्या युक्तो योगबलेन चैव भ्रुवोर्मध्ये प्राणमावेश्य सम्यक् भ्रुवोर्मध्ये प्राणमावेश्य सम्यक् सतं परं पुरुषमुपैति दिव्यम् सतं परं पुरुषमुपैति दिव्यम् यदक्षरं वेदविदो वदन्ति यदक्षरं वेदविदो वदन्ति विशन्ति यद्यतयो वीतरागाः विशन्ति यद्यतयो वीतरागाः यदिच्छन्तो ब्रह्मचर्यं चरन्ति यदिच्छन्तो ब्रह्मचर्यं चरन्ति तत्ते पदं सङ्ग्रहेण प्रवक्ष्ये तदते पदं सङ्ग्रहेण प्रवक्ष्ये सर्वद्वाराणि संयम्य सर्वद्वाराणि संयम्य मनोहृदि निरुध्य च मनोहृदि निरुध्य च मूर्ध्याधायात्मनः प्राणम् मूर्ध्याध्यायात्मनः प्राणम् आस्थितो योगधारणाम् अस्थितो योगधारणाम् ओमित्येकाक्षरं ब्रह्म ओमित्येकाक्षरं ब्रह्म व्याहरन् माम् अनुस्मरन् व्याहरन् मामनुस्मरन् यः प्रयाति त्यजन् देहम् यः प्रयाति त्यजं देहम् स याति परमां गतिम् स याति परमां गतिम् अनन्यचेतः सततम् अनन्यचेतः सततम् यो मां स्मरति नित्यशः यो मां स्मरति नित्यशः तस्याहं सुलभः पार्थ तस्याहं सुलभः पार्थ नित्ययुक्तस्य योगिनः नित्ययुक्तस्य योगिनः मामुपेत्य पुनर्जन्म मामुपेत्य पुनर्जन्म दुःखालयमशाश्वतम् दुःखालयमशाश्वतम् नप्नुवन्ति महात्मानः नाप्नुवन्ति महात्मानः संसिद्धिं परमां गताः संसिद्धिं परमां गताः आब्रह्मभुवनाल्लोकाः आब्रह्मभुवनाल्लोकाः पुनरावर्तिनोऽर्जुन पुनरावर्तिनोऽर्जुन
ಮಾಮುಪೇತ್ಯ ತು ಕೌಂತೇಯ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಪುನರ್ಜನ್ಮ ನ ವಿದ್ಯತೆ ಸಹಸ್ರಯುಗ ಪರ್ಯಂತಂ ಸಹಸ್ರಯುಗ ಪರ್ಯಂತಂ ಅಹರ್ಯದ್ಬ್ರಹ್ಮಣೋ ವಿದುಃ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ರಾತ್ರಿಂ ಯುಗ ಸಹಸ್ರಾಂತಂ ಈಹೋರಾತ್ರ ವಿದೋ ಜನಾಃ ದೇಹೋರಾತ್ರವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಅವ್ಯಕ್ತಾವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ ತತ್ರೈವಾವ್ಯಕ್ತಸಂಜ್ಞಕೆ ಭೂತಗ್ರಾಮಸ್ಸ ಏವಾಯಂ ಭೂತಗ್ರಾಮಸ್ಯ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ ಪ್ರಭವತ್ಯಃ ರಾಗಮೇ ಪರಸ್ತಸ್ಮತ್ತು ಭಾವೋನ್ಯಃ ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋವ್ಯಕ್ತಾತ್ ಸನಾತನಃ ಅವ್ಯಕ್ತೋ ವ್ಯಕ್ತಃ ಸನಾತನಃ ಯಸ್ಸ ಸರ್ವೇಷು ಭೂತೇಷು ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯುಕ್ತಃ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂಗತಿಂ ತಮಾಹುಃ ಪರಮಾಂಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ ಪುರುಷಃ ಸ ಪರಃ ಪಾರ್ಥ ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಯೇನ ಸರ್ವಮಿದಂ ತತಂ ಯತ್ರ ಕಾಲೇ ತ್ವನಾವೃತ್ತಿಂ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ಪ್ರಯಾತಾ ಯಾಂತಿ तं ಕಾಲಂ ವಕ್ಷ್ಯಾಮಿ ಭರತರ್ಷಭ ವಕ್ಷ್ಯಾಮಿ ಭರತರ್ಷಭ ಅಗ್ನಿರ್ಜ್ಯೋತಿರಃ ಶುಕ್ಲಃ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ಬ್ರಹ್ಮ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತೀಹ್ಯೇತೆ ಶುಕ್ಲಕೃಷ್ಣೇ ಗತಿಹೇತೆ ಜಗತಃ ಶಾಶ್ವತೆ ಮತೆ ಜಗತಃ ಶಾಶ್ವತೆ ಮತೆ ಏಕಯಾ ಯತ್ಯನಾವೃತ್ತಿಂ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಅನ್ಯಯಾ ವರ್ತತೆ ಪುನಃ ನೈತೆ ಶ್ರುತಿ ಪಾರ್ಥಜಾನನ್ ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ ವೇದೇಷು ಯಜ್ಞೇಷು ತಪಸ್ಸು ಚೈವ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಅರ್ಯೇತಿ ಸರ್ವಮಿದಂ ವಿದಿತ್ವಾ
ಯೋಗೀ ಪರಂ ಸ್ಥಾನಮುಪೈತಿ ಚಾದ್ಯಂ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋऽಧ್ಯಾಯಃ. ಅಷ್ಟಮೋऽಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ಭಗವಂತನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಜ್ಞಾತಾಜ್ಞಾತವಾಗಿ ಉಂಟಾದ ದೋಷಗಳನ್ನು ನೀನು ಪರಿಮಾರ್ಜನೆ ಮಾಡು ಅಂತ ಪ್ರಾರ್ಥಿಸೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಂಗಳಾಶಂಸನವನ್ನು ಮಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸಾಯ ಮಂಗಳಂ. Oh